ಮಾಸಾನಾಂ ಮಾರ್ಗಶೀರ್ಷೋಹಂ ಋತೂನಾಂ ಕುಸುಮಾಕರಃ. ಎಲ್ಲರಿಗೂ ನಮಸ್ಕಾರ, ನನ್ನ ಚಾನಲ್ಗೆ ಸ್ವಾಗತ. ಇಂದು ಮೋಕ್ಷದ ಏಕಾದಶಿ, ವಿಷ್ಣುವಿಗೆ ಅತಿ ಪ್ರಿಯವಾದಂತಹ ಏಕಾದಶಿ ಮತ್ತು ವಿಷ್ಣುವಿನ ಅನುಗ್ರಹಕ್ಕಾಗಿ ಇಂದು ಉಪವಾಸವನ್ನು ಮಾಡಬೇಕು. ಈ ವ್ರತದ ಹಿಂದಿನ ಕಥೆಯನ್ನು ಕೇಳಿದರೂ ಕೂಡ ನಮಗೆ ವಾಜಪೇಯ ಯಾಗವನ್ನು ಮಾಡಿದಂತಹ ಅಷ್ಟೊಂದು ದೊಡ್ಡ ಪುಣ್ಯದ ಗಂಟು ಲಭಿಸುತ್ತೆ. ಇಂತಹ ಅದ್ಭುತವಾದ ಈ ಏಕಾದಶಿಯ ಹಿಂದಿನ 2 ಕಥೆಗಳನ್ನು ಮತ್ತು ವಾಜಪೇಯ ಯಜ್ಞದ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಪೂರ್ತಿ ವಿಡಿಯೋನ ತಪ್ಪದೇ ನೋಡಿ ವಿಷ್ಣುವಿನ ಅನುಗ್ರಹಕ್ಕೆ ಪಾತ್ರರಾಗಿ. ಪಾಂಡವರ ವನವಾಸ ಕಾಲದಲ್ಲಿ ಧರ್ಮರಾಯರು ಈ ಏಕಾದಶಿಯ ಬಗ್ಗೆ ಶ್ರೀಕೃಷ್ಣನಲ್ಲಿ ಕೇಳ್ತಾರೆ. ಆಗ ಶ್ರೀಕೃಷ್ಣನು ಧರ್ಮರಾಯನಿಗೆ ಹೇಳಿದಂತಹ ಕಥೆಗಳು ಇವಾಗಿವೆ. ಚಂಪಕ ಎನ್ನುವಂತಹ ಒಂದು ಬಹು ಸುಂದರವಾದ ನಗರ ಇತ್ತು. ಅಲ್ಲಿ ವೈಕಾಸನ ಎಂಬಂತಹ ಒಬ್ಬ ಧರ್ಮಾತ್ಮನಾದಂತಹ ರಾಜ ಆಳ್ವಿಕೆಯನ್ನು ಮಾಡ್ತಾ ಇರ್ತಾನೆ. ಅವನು ತುಂಬ ಧರ್ಮಾತ್ಮನಾಗಿರ್ತಾನೆ ಮತ್ತು ಪುಣ್ಯವನ್ನು ಸಂಪಾದಿಸಿರ್ತಾನೆ. ಒಂದು ದಿನ ಅವನ ಕನಸಿನಲ್ಲಿ ಅವರ ಪಿತೃಗಳು ಕಾಣಿಸಿಕೊಂಡು, ನಾವು ನರಕದಲ್ಲಿ ಇದ್ದೀವಿ, ನಮಗೆ ತುಂಬ ಕಷ್ಟ ಆಗ್ತಿದೆ, ನಮಗೆ ಸ್ವರ್ಗವನ್ನು ಕರುಣಿಸು ಮಗನೇ ಅಂತ ಕೇಳಿಕೊಡ್ತಾರೆ. ಅವನು ಕನಸಿನಲ್ಲಿಂದ ಎದ್ದು ಭಯಭೀತವನ್ನು ಹೊಂದ್ತಾನೆ. ಕೆಳಯೋನಿಗಳಲ್ಲಿ ತನ್ನ ಪಿತೃಗಳನ್ನು ನೋಡಿದಂತಹ ರಾಜನು ಮಾರನೆಯ ದಿನ ಬ್ರಾಹ್ಮಣರಲ್ಲಿ ಈ ವಿಷಯವನ್ನು ಹಂಚಿಕೊಳ್ತಾನೆ ಮತ್ತು ನರಕದಿಂದ ತನ್ನ ಪಿತೃಗಳನ್ನು ಉದ್ಧರಿಸಬೇಕಾಗಿ ಬ್ರಾಹ್ಮಣರಲ್ಲಿ ಕೇಳಿಕೊಳ್ತಾನೆ. ಅದಾದ ಮೇಲೆ ಬ್ರಾಹ್ಮಣರು ಅವನನ್ನು ಪರ್ವತ ಮುನಿಗಳ ಆಶ್ರಮಕ್ಕೆ ಹೋಗುವಂತೆ ಹೇಳುತ್ತಾರೆ. ಅವರ ಮಾತಿನಂತೆ ಪರ್ವತ ಮುನಿಗಳ ಆಶ್ರಮಕ್ಕೆ ಮಹಾರಾಜನು ತೆರಳಿ ಪರ್ವತ ಮುನಿಗಳಲ್ಲಿ ತನ್ನ ಕಷ್ಟಗಳನ್ನು ತೋಡಿಕೊಳ್ತಾನೆ. ರಾಜರ ವಿನಂತಿಯಿಂದ ಸಂತೃಪ್ತರಾದಂತಹ ಪರ್ವತ ಮುನಿಗಳು, ಈ ಏಕಾದಶಿಯನ್ನು ಮಾಡಿದರೆ ನಿನ್ನ ಪಿತೃಗಳಿಗೆ ಮೋಕ್ಷವು ದೊರೆಯುತ್ತದೆ, ಸಂದೇಹ ಪಡಬೇಡ, ಈ ವ್ರತವನ್ನು ಆಚರಿಸುವಂತ ಸಲಹೆಯನ್ನು ನೀಡ್ತಾರೆ. ಅವರ ಸಲಹೆಯಂತೆ ರಾಜನು ಈ ಮೋಕ್ಷದ ಏಕಾದಶಿಯನ್ನು ಭಕ್ತಿಯಿಂದ ಆಚರಿಸ್ತಾನೆ. ರಾಜನ ಏಕಾದಶಿಯ ಫಲದಿಂದ ವಿಷ್ಣುವು ಆ ಎಲ್ಲ ಅತೃಪ್ತ ಪಿತೃಗಳಿಗೆ ಮೋಕ್ಷವನ್ನು ಕರುಣಿಸ್ತಾನೆ. ಈ ಏಕಾದಶಿಯಿಂದ ಪಾಪ ಪರಿಹಾರವಾಗುತ್ತೆ, ಪೂರ್ವಜರ ಉದ್ಧಾರವಾಗುತ್ತೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ದೊರೆಯುತ್ತೆ, ಧಾರ್ಮಿಕವಾಗಿ ಬಲವನ್ನು ವೃದ್ಧಿಸುತ್ತೆ, ಮೋಕ್ಷವನ್ನು ಪ್ರಾಪ್ತಿಸುತ್ತೆ. ಮತ್ತು ಮಾರ್ಗಶೀರ್ಷ ಮಾಸದ ಶುಕ್ಲ ಪಕ್ಷದ ಈ ದಿನದಂದು ಗೀತಾ ಜಯಂತಿಯನ್ನು ಕೂಡ ಆಚರಿಸಲಾಗುತ್ತೆ. ಅಂದರೆ ದಾಯಾದಿಗಳಾದ ಪಾಂಡವರಿಗೂ ಕೌರವರಿಗೂ ಕುರುಕ್ಷೇತ್ರ ಎಂಬಲ್ಲಿ ಯುದ್ಧ ನಡೆಯುತ್ತೆ. ಆ ಸಂದರ್ಭದಲ್ಲಿ ತನ್ನವರ ಮೇಲೆ ತಾನು ಶಸ್ತ್ರಾಸ್ತ್ರವನ್ನು ಹೇಗೆ ಪ್ರಯೋಗ ಮಾಡಬೇಕು ಅಂತ ಅರ್ಜುನನು ದುಃಖತಪ್ತನಾಗ್ತಾನೆ. ಈ ಸಂದರ್ಭದಲ್ಲಿ ಮಹಾವಿಷ್ಣುವಿನ ರೂಪವಾದ ಕೃಷ್ಣನು ಅರ್ಜುನನಿಗೆ ಗೀತೋಪದೇಶವನ್ನು ಮಾಡ್ತಾನೆ. ಗೀತೋಪದೇಶವನ್ನು ಕೇಳಿಸಿಕೊಂಡಂತಹ ಅರ್ಜುನನಿಂದ ಅಲ್ಲಿ ಯುದ್ಧವು ಸಮಾಪ್ತಿಯಾಗುತ್ತೆ. ಈ ರೀತಿಯಾಗಿ ಗೀತಾ ಜಯಂತಿ ಕೂಡ ಈ ದಿನವೇ ಆಚರಿಸಲಾಗುತ್ತೆ. ಈ ದಿನ ಕೃಷ್ಣನು ಅರ್ಜುನನಿಗೆ ಗೀತೋಪದೇಶವನ್ನು ಮಾಡಿದಂತಹ ದಿನವಾಗಿದೆ. ನೃತ್ಯ, ಗೀತ, ಸ್ತುತಿ ಮತ್ತು ನಿದ್ರೆಯನ್ನು ತ್ಯಜಿಸಿ ಏಕಾದಶಿ ವ್ರತವನ್ನು ಭಕ್ತಿಯಿಂದ ವಿಷ್ಣುವನ್ನು ನೆನೆಯುತ್ತಾ ಮಾಡಿದಲ್ಲಿ ನಮಗೆ ವಾಜಪೇಯ ಯಜ್ಞವನ್ನು ಮಾಡಿದಂತಹ ಫಲ ದೊರೆಯುತ್ತೆ ಅಂತ ಹೇಳಲಾಗುತ್ತೆ. ಇನ್ನು ವಾಜಪೇಯ ಯಜ್ಞ ಅಂದರೆ ಏನಂತ ಗೊತ್ತಾ? ಅದನ್ನು ನೋಡೋಣ. ರಾಜರು, ಚಕ್ರವರ್ತಿಗಳು ಮತ್ತು ಮಹರ್ಷಿಗಳಿಂದ ಮಾತ್ರ ನೆರವೇರಿಸಲಾಗುತ್ತಿದ್ದಂತಹ ಪ್ರಭಾವಶಾಲಿ ಯಜ್ಞ ಅಂದರೆ ಅದು ವಾಜಪೇಯ ಯಜ್ಞ ಅಂತ ಕರೀತಾರೆ. ವಾಜ ಅಂದರೆ ಬಲ, ಪೇಯ ಅಂದರೆ ಪಾನೀಯ ಅಂತ ಅರ್ಥ ಬರುತ್ತೆ.
ಬಲ ಮತ್ತು ಐಶ್ವರ್ಯವನ್ನು ಹೆಚ್ಚಿಸುವಂತಹ ಯಜ್ಞ ಇದಾಗಿದೆ. ಶುಕ್ರ ಯಜುರ್ವೇದ, ಶ್ರೋತ ಸೂತ್ರಗಳು, ಕಾಶ್ಯಪ, ಬೌಧಾಯನ, ಆಪಸ್ತಂಭ ಶ್ರೋತ ಸೂತ್ರಗಳು, ಶತಪಥ ಬ್ರಾಹ್ಮಣ ಮುಂತಾದ ಗ್ರಂಥಗಳಲ್ಲಿ ವಿವರಿಸಲಾಗಿದೆ. ಇದು ಸೋಮಯಾಗಗಳ ವಿಭಾಗಕ್ಕೆ ಸೇರಿದೆ ಅಂತ ಹೇಳಲಾಗುತ್ತೆ. ಈ ಯಜ್ಞದಿಂದ ಅಪಾರ ಐಶ್ವರ್ಯ, ರಾಜ್ಯ ಸ್ಥಿರತೆ, ಪ್ರಜೆಗಳಿಗೆ ಶಾಂತಿ, ಯಜಮಾನನಿಗೆ ದೇವೋತ್ತಮವಾದ ಗೌರವ, ದೀರ್ಘಾಯುಷ್ಯ, ಶತ್ರುಜಯ ಮುಂತಾದ ಫಲಗಳು ಲಭಿಸುತ್ತೆ ಅಂತ ಗ್ರಂಥಗಳಲ್ಲಿ ಹೇಳಲಾಗಿದೆ. ಕೆಲವು ಶಾಸ್ತ್ರಗಳ ಪ್ರಕಾರ ಈ ಯಜ್ಞದ ನಂತರ ರಾಜನು ಕುರುಕ್ಷೇತ್ರ ಅಥವಾ ಮಹಾಯಜ್ಞ ವೇದಿಯಲ್ಲಿ ಸಾಮ್ರಾಟ್ ಪಟ್ಟಾಭಿಷೇಕ ಹೊಂದುತ್ತಿದ್ದನು ಅಂತ ಹೇಳಲಾಗುತ್ತೆ. ವಾಜಪೇಯಿ ಯಜ್ಞವು ಸೋಮಯಾಗಗಳಲ್ಲಿಯೇ ಅತ್ಯುತ್ತಮವಾದದ್ದು. ರಾಜಕೀಯ ಮತ್ತು ಆಧ್ಯಾತ್ಮಿಕವಾಗಿ ಮಹತ್ತರವಾದಂತಹ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಶಕ್ತಿಯನ್ನು ಕರುಣಿಸುತ್ತೆ. ಸಾಮ್ರಾಟ್ಗಳಿಗೆ ಮಾತ್ರ ಸಾಧ್ಯವಾದಂತಹ ಅತ್ಯುತ್ತಮ ವ್ರತ ಇದಾಗಿದೆ. ಜಯ, ಬಲ, ಐಶ್ವರ್ಯ ಮತ್ತು ಸಾಮ್ರಾಜ್ಯ ಸ್ಥಾಪಿಸುವಂತಹ ಅತ್ಯುನ್ನತ ವೇದಿಕ ಯಜ್ಞ ಅಂತ ಕೂಡ ಕರೀತಾರೆ. ಇಂತಹ ಅತ್ಯುನ್ನತವಾದಂತಹ ಯಜ್ಞವನ್ನು ಮಾಡಿದಂತಹ ಪುಣ್ಯವು ಕೇವಲ ಈ ಒಂದು ಕಥೆಯನ್ನು ಕೇಳೋದ್ರಿಂದ ಲಭಿಸುತ್ತೆ. ಅಂದರೆ ಈ ಕಥೆ ಎಷ್ಟು ಉತ್ತಮವಾದದ್ದು, ಈ ವ್ರತ ಎಷ್ಟು ಉತ್ತಮ ಅಂತ ನೀವೇ ತಿಳ್ಕೊಳ್ಳಿ. ಇಂತಹ ಅತ್ಯುನ್ನತವಾದಂತಹ ಪುಣ್ಯದ ದಿನ ಏಕಾದಶಿಯನ್ನು ಆಚರಿಸಿ ಭಕ್ತಿ ಶ್ರದ್ಧೆಯಿಂದ ವಿಷ್ಣುವನ್ನು ಆರಾಧಿಸಿದರೆ ಮೋಕ್ಷವು ದೊರಕಿ ನಮ್ಮ ಜೀವನವು ಸಂಪೂರ್ಣವಾಗುತ್ತೆ. ಏಕಾದಶಿಯಂದು ಉಪವಾಸದ ಸಹಿತ ವಿಷ್ಣುವಿನ ಯಾವುದಾದರೂ ಮಂತ್ರವನ್ನು ಜಪಿಸಿದರೂ ಕೂಡ ವಿಷ್ಣುವಿನ ಅನುಗ್ರಹ ನಮ್ಮ ಮೇಲೆ ಒದಗುತ್ತೆ. ವ್ರತವನ್ನು ಆಚರಿಸೋಕೆ ಶಕ್ತಿ ಇಲ್ಲದಿದ್ದಲ್ಲಿ ಏಕಭುಕ್ತಿಯಿಂದ ಆದರೂ ಕೂಡ ಇರಬೇಕು. ಕೆಲವೊಂದು ಸಲ ನಮ್ಮ ಹತ್ರ ಆಗೋದಿಲ್ಲ. ಆ ಸಮಯದಲ್ಲಿ ವಿಷ್ಣುವನ್ನು ಭಕ್ತಿಯಿಂದ ನೆನೆದಲ್ಲಿ ಕೂಡ ನಮ್ಮ ಭಕ್ತಿ ಶಕ್ತಿಗೆ ಅನುಗುಣವಾಗಿ ವಿಷ್ಣುವು ಆಶೀರ್ವಾದವನ್ನು ಮಾಡಿ ಬದುಕನ್ನು ಸಾರ್ಥಕಗೊಳಿಸುತ್ತಾನೆ. ಇನ್ನು ಮಹಾವಿಷ್ಣುವಿನ ಅತಿ ಪ್ರಿಯವಾದಂತಹ ಮಂತ್ರವಾದಂತಹ ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಈ ಮಂತ್ರವನ್ನು 108 ಬಾರಿ ಜಪಿಸಿದಲ್ಲಿ ಸನ್ಮಂಗಳ ಉಂಟಾಗುತ್ತೆ. ಮೋಕ್ಷದ ಏಕಾದಶಿಯ ಬಗ್ಗೆ ನಾನು ಹೇಳಿದಂತಹ ಮಾಹಿತಿಗಳು, ಕಥೆಗಳು, ಮಂತ್ರಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ. ಇಂತಹ ಹಲವಾರು ಧಾರ್ಮಿಕ ವಿಚಾರಗಳಿಗೆ, ಮಂತ್ರಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸದಾ ಫಾಲೋ ಮಾಡಿ. ಮಹಾವಿಷ್ಣುವಿನ ಆಶೀರ್ವಾದ ಸದಾ ನಿಮ್ಮೆಲ್ಲರ ಮತ್ತು ನಿಮ್ಮ ಕುಟುಂಬದ ಮೇಲಿರಲಿ. ಧನ್ಯವಾದಗಳು.